ಎಲ್ಲ ಮಕ್ಕಳಿಗೆ ನಮಸ್ಕಾರ. ನಾವು ಸೆಕೆಂಡ್ PUC ಬಯಾಲಜಿಯ ಮೊದಲನೇ ಯೂನಿಟ್ನ ಎರಡನೇ ಚಾಪ್ಟರ್, ದಟ್ ಈಸ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಯು ವಿಲ್ ಬಿ ಟೇಕಿಂಗ್ ಅಪ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. Already you have studied the reproduction in organisms. All the basics of reproductive processes you have studied in that particular chapter, and in this chapter you will be particularly taking up the sexual reproduction in angiosperms. That means angiosperms. Which are the angiosperms? Angiosperms are nothing but the flowering plants. Angiosperms are nothing but the flowering plants. Clarity undada. Flowering plants. Okay. So, if you consider the entire group of kingdom Plantae, there are many groups in the kingdom Plantae, like the algae, that is the eukaryotic algae, or multicellular algae, or the unicellular algae also, bryophytes, pteridophytes, gymnosperms, and none of them are called the flowering plants. Only one group of flowering plants that produce flowers, are angiosperms. Okay. Gymnosperms do not produce flowers, they produce only seeds. Okay, they produce cones, and through that they produce seeds. But these angiosperm plants or angiosperms produce flowers, and through flowers they produce the fruits and seeds. Okay, that is why this is a very special group of plants, and they show a very unique kind of reproductive process which is unique to that particular group. Fine. Hagidre, first of all we should study what is flower. What is flower? ಹೂವು ಅಂದರೆ ಏನು? ಬಹುಶಃ ಹೂವನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದೇ ಒಂದು ವರ್ಗ ಅಂತ ಹೇಳಿದ್ರೆ ಎಂಜಿಯೋಸ್ಪರ್ಮ್ಸ್ ಅದು ಅಲ್ವಾ. ಆವೃತ ಬೀಜ ಸಸ್ಯಗಳು ಅಂತ ಹೇಳ್ತೇವೆ ನಾವು ಅದನ್ನು ಕನ್ನಡದಲ್ಲಿ. ಸೊ ಇದು ಮಾತ್ರ ಹೂವನ್ನು ಪ್ರೊಡ್ಯೂಸ್ ಮಾಡುವಂತಹದ್ದು. ನಾವು ಅದರ ಬಯೋಲಾಜಿಕಲ್ ಆಸ್ಪೆಕ್ಟನ್ನು ಕಲಿಯುವ ಮೊದಲು, ಫ್ಲವರ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಹೈಲಿ ಫ್ಯಾಸಿನೇಟಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ನೋಡಿ, ಇಲ್ಲಿ ಹೈಬಿಸ್ಕಸ್ ಫ್ಲವರ್ ಇದೆ ಇಲ್ಲಿ ಅಲ್ವಾ, ಇಲ್ಲಿ ವಿಂಕಾ ರೋಸಿಯಾ ಇದೆ. ಈ ರೀತಿಯಾಗಿ ನಮ್ಮಲ್ಲಿ ಸಾವಿರ ಸಂಖ್ಯೆಯಲ್ಲಿ ಹೂವನ್ನು ಪ್ರೊಡ್ಯೂಸ್ ಮಾಡುವ ಪ್ರಭೇದಗಳಿದ್ದಾವೆ, ಮತ್ತು ಈ ಪ್ರತಿ ಒಂದು ಪ್ರಭೇದ ಕೂಡ ಪ್ರೊಡ್ಯೂಸ್ ಮಾಡುವಂತಹ ಬಿಡುವಂತಹ ಹೂವಿನ ಲಕ್ಷಣಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ನೋಡಿ, ಇಲ್ಲಿ ಎರಡು ಹೂವಿದೆ, ಎಷ್ಟು ವ್ಯತ್ಯಾಸ ಇದೆ ನೋಡಿ, ಇದು ಸಣ್ಣದಿದೆ, ದೊಡ್ಡದಿದೆ, ಹಾಗೆ ಬೇರೆ ಬೇರೆ ರೀತಿಯಾದಂಥ ವ್ಯತ್ಯಾಸಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಮತ್ತು ಇಡೀ ಪ್ರಪಂಚ ಇವತ್ತಿನ ದಿವಸ ಒಂದು ಚೈತನ್ಯದಾಯಕವಾಗಿರುವಂತಹದ್ದು, ಎಲ್ಲ ಮನುಷ್ಯರು ಕೂಡ ಬಹಳ ಉತ್ಸಾಹಪೂರ್ವಕವಾಗಿ ಕೆಲಸ ಮಾಡುವಂತಹದ್ದು. ಅದಕ್ಕೆ ಒಂದು ಪೂರಕ ಶಕ್ತಿ ಯಾವುದು ಅಂತ ಹೇಳಿದ್ರೆ ಹೂ. ಕೇಳಿದರೆ ಆಶ್ಚರ್ಯ ಆಗ್ಬೋದು ನಿಮಗೆ, ಹೇಗೆ ಅಂತೇಳಿ. ನೀವು ಒಮ್ಮೆ ಗಮನಿಸಿಕೊಳ್ಳಿ ನಮ್ಮ ಜೀವನವನ್ನು. ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹೂವು ಎಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ನೀವೇ ಗಮನಿಸಿಕೊಳ್ಬೋದು. ಇಟ್ ಟೇಕ್ಸ್ ಪಾರ್ಟ್ ಇನ್ ಆಲ್ಮೋಸ್ಟ್ ವೇರಿಯಸ್ ಆ್ಯಕ್ಟಿವಿಟೀಸ್. ನೀವು ದೇವಸ್ಥಾನಕ್ಕೆ ಹೋಗುವಾಗ ಹೂ ಕೊಂಡೋಗ್ತೀರಿ, ಅಥವಾ ಮದುವೆ ಅಂತ ಫಂಕ್ಷನ್ಗಳಿಗೆ ಹೂ ಕೊಂಡೋಗ್ತೀರಿ, ಅಥವಾ ಯಾವುದೇ ಒಂದು ಫಂಕ್ಷನ್ ಆಗಲಿ ಹೂವಿಲ್ಲದೆ ಯಾವುದೇ ಫಂಕ್ಷನ್ ಇಲ್ಲ. ಅದು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಹಿಡಿದು ನಾವು ಕೊನೆಯ ಅಂತ್ಯ ಸಂಸ್ಕಾರ ಮಾಡುವಂಥ ಕಾರ್ಯಕ್ರಮದಲ್ಲಿಯೂ ಕೂಡ ಹೂವನ್ನು ಬಳಸ್ತೇವೆ. ಹಾಗಾದರೆ ಹೂವಿಲ್ಲದೆ ನಮ್ಮ ಜೀವನ ಇಲ್ಲ. ನೀವು ಪದ್ಯ ಕೇಳಿದ್ದೀರಿ ಕನ್ನಡದಲ್ಲಿ, ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು ಅಂತೇಳಿ ಪದ್ಯ ಕೇಳಿದ್ದೀರಿ ಅಲ್ವಾ. ಅದರ ಅರ್ಥ ಏನು? ವಸಂತ ಮಾಸದಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ದ ಪ್ಲಾಂಟ್ಸ್ ವುಡ್ ಪ್ರೊಡ್ಯೂಸ್ ದ ಫ್ಲವರ್ಸ್. ಅಂದರೆ ಪ್ರಕೃತಿಗೆ ಒಂದು ಸೌಂದರ್ಯ ಕಳೆ ಕಟ್ಟೋದು ಯಾವಾಗ? ಪ್ರಕೃತಿ ಅಂತಂದರೆ ಅದು ಮರಗಳು ಗಿಡಗಳೆಲ್ಲ ಹೂ ಬಿಟ್ಟಾಗ. ನಮ್ಮ ಮನೆಯಲ್ಲಿ, ನಮ್ಮ ಮನೆ ಎದುರುಗಡೆ ಗಾರ್ಡನ್ ಮಾಡ್ತೇವೆ. ಯಾಕೆ ಗಾರ್ಡನ್ ಮಾಡ್ತೇವೆ? ಸುಮ್ಮನೆ ಬೋಳಾಗಿ ಇಡ್ಲಿಕ್ಕೆ ಆಗೋದಿಲ್ವಾ? ಗಾರ್ಡನ್ ಮಾಡ್ತೇವೆ. ಆ ಗಾರ್ಡನ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗಿಡಗಳನ್ನು ಬೆಳೆಸ್ತೇವೆ. ಆ ಗಿಡಗಳಲ್ಲಿ ಬೇರೆ ಬೇರೆ ರೀತಿಯ ಚಂದದ ಹೂ ಬರುವ ಹಾಗೆ ನಾವು ಆಶಿಸ್ತೇವೆ. ಆ ಹೂ ಬಂದಾಗ ನಾವು ಸಂಭ್ರಮಿಸ್ತೇವೆ ಅಲ್ವಾ. ಯಾಕೆ ಇದೆಲ್ಲ ಅಂದರೆ, ಒಂದು ಅರ್ಥದಲ್ಲಿ ಹೂ ಅನ್ನುವಂಥದ್ದು ಪ್ರತಿಯೊಬ್ಬನ ಜೀವನಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡ್ತದೆ, ಒಂದು ಹೊಸ ಉತ್ಸಾಹವನ್ನು ಕೊಡ್ತದೆ
ಸರಿ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಕೆಲವು ದೇವಸ್ಥಾನಗಳಲ್ಲಿ ಅಂತೂ ಹೂವಿನ ಪೂಜೆ ಅಂತಲೇ ಬೇರೆ ಉಂಟದು. ಅಂದರೆ ದೇವರಿಗೂ ಕೂಡ ಹೂವು ಅಂದರೆ ಬಹಳ ಇಷ್ಟ. ಉದಾಹರಣೆಗೆ ಕಟೀಲಿಗೆ ಹೋದರೆ ನೀವು ಮಲ್ಲಿಗೆ ಹೂವನ್ನು ಕೊಡ್ತೀರಿ, ಅದು ಅಲ್ಲಿಂದ ಪ್ರಸಾದ ಕೊಡುವಾಗ ನಮಗೆ ಮಲ್ಲಿಗೆ ಹೂವನ್ನೇ ಕೊಡ್ತಾರೆ. ಅಂದರೆ ಅರ್ಥ ಏನು? ಮಲ್ಲಿಗೆ ದೇವರಿಗೆ ಅತ್ಯಂತ ಇಷ್ಟವಾದಂತಹ ಒಂದು ಹೂವು ಅಂತ ನಾವು ಅರ್ಥೈಸಿಕೊಳ್ಳಿಕ್ಕಾಗ್ತದೆ. ಎಷ್ಟೋ ಮಂದಿ ಮಲ್ಲಿಗೆ ಹೂವನ್ನು ಕೊಟ್ಟೆ ಅವರ ಅಭೀಷ್ಟಗಳನ್ನು ಈಡೇರಿಸಿಕೊಳ್ತಾರೆ. ಹೀಗೆ ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ರೀತಿಯಾದಂಥ ಹೂಗಳನ್ನು ಅರ್ಪಿಸ್ತಾರೆ ಭಕ್ತರು. ಹಾಗಾದ್ರಿಂದ ಒಂದು ಭಕ್ತಿಯ ಮಾರ್ಗವಾಗಿ ಹೂವು ನಮಗೆ ಬೇಕಾಗ್ತದೆ, ಅಥವಾ ಈ ರೀತಿಯಾದಂತಹ ಒಂದು ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಹೂವು ಬೇಕಾಗುತ್ತದೆ. ಇನ್ನು ಅನೇಕ ಮಂದಿ ಕವಿಗಳು ಕಥೆಗಳನ್ನು ಬರೆದಿದ್ದಾರೆ, ಕವನವನ್ನು ರಚಿಸಿದ್ದಾರೆ. ನೀವು ಎಲ್ಲ ಫಿಲಮ್ಸ್ಗಳಲ್ಲಿ, ಕನ್ನಡ ಇರ್ಬೋದು ಅಥವಾ ಬೇರೆ ಬೇರೆ ಭಾಷೆಗಳ ಎಲ್ಲ ಸಿನಿಮಾಗಳಲ್ಲಿ ನೀವು ಪ್ರಣಯ ಗೀತೆಗಳನ್ನು ಕೇಳ್ತೀರಿ. ಈ ರೀತಿಯ ಎಲ್ಲ ಚಲನಚಿತ್ರ ಗೀತೆಗಳಿಗೂ ಕೂಡ ಆಕಾರ ಯಾವುದು ಅಂತ ಹೇಳಿದರೆ ಹೂವನ್ನು ಇಟ್ಟುಕೊಂಡು ಎಷ್ಟೆಷ್ಟೋ ರೀತಿಯಾದಂತಹ ಪದ್ಯಗಳನ್ನು ರಚಿಸಿದ್ದಾರೆ. ಎಷ್ಟೋ ಮಂದಿ ಅದರ ಮುಖಾಂತರ ಜೀವನವನ್ನು ಕಂಡುಕೊಂಡಿದ್ದಾರೆ. ಇನ್ನು ನಿಮ್ಮಂಥ ತರುಣರಿಗೆ, ಯುವಕರಿಗೆ ಹೂವು ಅನೇಕ ಬಾರಿ ಬಹಳ ಮುಖ್ಯವಾದಂಥ ವಸ್ತು ಆಗ್ತದೆ. ಬಹುಶಃ ಹೀಗೆ ಸುಮ್ಮನೆ ತಮಾಷೆಯಾಗಿ ಹೇಳಬೇಕು ಅಂತಿದ್ದರೆ, ಫೆಬ್ರವರಿ 14ನೇ ದಿವಸ ಬಹುತೇಕ ಎಲ್ಲ ಯುವಕರು ಕೂಡ ಹೂವನ್ನು ಉಪಯೋಗಿಸದೇ ಇರುವ ಚಾನ್ಸಸ್ಸೇ ಇಲ್ಲ. ಯಾಕೆ? ಅದು ಅವರ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಮಾಧ್ಯಮ ಆಗಿ ಪರಿಣಮಿಸಿದೆ. ಹಾಗಾದ್ರಿಂದ ಹೂವು ಬೇರೆ ಬೇರೆ ಜನರಿಗೆ, ಬೇರೆ ಬೇರೆ ವಯೋವರ್ಗದವರಿಗೆ, ಬೇರೆ ಬೇರೆ ಮಾಧ್ಯಮದಲ್ಲಿರುವವರಿಗೆ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಕೊಡ್ತದೆ. ಹಾಗಾದ್ರಿಂದ ಹೂವು ಇಲ್ಲದೇ ಇರುವಂತಹ ಒಂದು ಪ್ರಪಂಚವನ್ನು, ಹೂವು ಇಲ್ಲದೇ ಇರುವಂತಹ ಒಂದು ಜೀವನವನ್ನು ನಾವು ಯಾರೂ ಕೂಡ ನಿರೀಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ದಟ್ ಈಸ್ ವೈ ಫ್ಲವರ್ is considered as a most fascinating structure that a plant produces. ಅಲ್ವಾ? ಅನೇಕ ಮಂದಿ ನೈಸರ್ಗಿಕವಾಗಿ ಹೂವು ದೊರೆಯದೇ ಇದ್ದಾಗ ಅನೇಕರು ಅವರ ಟೇಬಲ್ನಲ್ಲಿ ಪ್ಲಾಸ್ಟಿಕ್ ಹೂವನ್ನು, ಬಣ್ಣ ಬಣ್ಣದ ಹೂವನ್ನು ಅದನ್ನು ಚೆಂದ ಮಾಡಿಡ್ತಾರೆ. ಹಾಗಿದ್ರೆ ಅರ್ಥ ಏನು? ಒಂದು ರೀತಿಯಲ್ಲಿ ಸೌಂದರ್ಯದ ಪ್ರತೀಕ ಅದು, ಒಂದು ರೀತಿಯಲ್ಲಿ ಉತ್ಸಾಹದ ಪ್ರತೀಕ ಅದು, ಒಂದು ರೀತಿಯಲ್ಲಿ ನೀಟ್ನೆಸ್ ಅಂತ ಏನು ಹೇಳ್ತೇವೆ, ಕ್ಲೀನ್ಲಿನೆಸ್ ಅಂತ ಏನು ಹೇಳ್ತೇವೆ, ಆ ನೀಟ್ನೆಸ್ನ ಪ್ರತೀಕ ಹೂ. ಇದು ನಮ್ಮ ಸಾಮಾಜಿಕ ಜೀವನದಲ್ಲಿ ನಾವು ಕಂಡುಕೊಳ್ಳುವಂತಹ ರೀತಿ ಒಂದು ಹೂವನ್ನು. ಬಟ್ ಹಿಯರ್ ಇನ್ ದಿಸ್ ಸಬ್ಜೆಕ್ಟ್, ಇನ್ ದಿಸ್ ಸಿಲೆಬಸ್, ವಿ ಆರ್ ನಾಟ್ ಗೋಯಿಂಗ್ ಟು ಸಿ ದಿಸ್ ಫ್ಲವರ್ ಆಸ್ ಎ ಪಾರ್ಟ್ ಆಫ್ ಎನಿ ಆಫ್ ದೀಸ್ ಡಿಫರೆಂಟ್ ವೆರೈಟೀಸ್, ಬಟ್ ಯು ವಿಲ್ ಬಿ ಸ್ಟಡಿಂಗ್ ದ ಫ್ಲವರ್ with reference to biological process, with reference to biological process. In what way flower plays an important role in the life cycle of a plant? ಈಗ ಉದಾಹರಣೆಗೆ ಒಂದು ಗಿಡ ಉಂಟು, ಒಂದು ಮರ ಉಂಟು. ಆ ಮರ ಹೂವನ್ನು ಕೊಡ್ತದೆ, ಆ ಹೂವಿನಲ್ಲಿ ಹಣ್ಣಾಗ್ತದೆ, ಹಣ್ಣಿನ ಒಳಗೆ ಸೀಡ್ ಉಂಟು, ಆ ಸೀಡ್ ಕೆಳಗೆ ಬೀಳ್ತದೆ, ಅದು ಜರ್ಮಿನೇಟ್ ಆಗ್ತದೆ, ಅದು ಒಂದು ಹೊಸ ಗಿಡವನ್ನು ಕೊಡ್ತದೆ. ಹಾಗಿದ್ರೆ ಎರಡು ಗಿಡಗಳ ಮಧ್ಯದ ಸಂಪರ್ಕ ಯಾವುದು ಅಂತ ಕೇಳಿದರೆ ಹೂವು. ಸೊ ಬಯಾಲಜಿಕಲಿ ಫ್ಲವರ್ ಹ್ಯಾಸ್ ದಿಸ್ ರೋಲ್. ಇಟ್ ಕನೆಕ್ಟ್ಸ್ ಆರ್ ಇಟ್ ಲಿಂಕ್ಸ್ ದ ಟೂ ಸಕ್ಸೆಸಿವ್ ಜನರೇಷನ್ಸ್. That means if a plant is not producing flower means what? The plant does not produce its next generation ಅಂತ ಅರ್ಥ. ಅದಕ್ಕೆ ಅದರ ಮರಿ ಹುಟ್ಟುವುದಿಲ್ಲ ಅಂತ ಅರ್ಥ. ಹಾಗಾದ್ರಿಂದ a plant produces flower in order to produce its next generation. ಅಷ್ಟು ಮಾತ್ರವಾ? ಒಮ್ಮೆ ಇಮ್ಯಾಜಿನ್ ಮಾಡಿ, ನಾವು ನಮ್ಮ ಮನೆಯಲ್ಲಿ ಬೆಳೆಸುವಂತಹ, ನಮ್ಮ ಗದ್ದೆಯಲ್ಲಿ ಅಕ್ಕಿ ಗಿಡವನ್ನು ಬೆಳೆಸ್ತೇವೆ, ಭತ್ತವನ್ನು ಬೆಳೆಸ್ತೇವೆ. ಆ ಭತ್ತದ ಗಿಡ ಫ್ಲವರನ್ನು ಪ್ರೊಡ್ಯೂಸ್ ಮಾಡದೇ ಇದ್ದರೆ ನಮಗೆ ತಿನ್ನಲಿಕ್ಕೆ ಏನಾದ್ರು ಸಿಗ್ತದಾ? ತಿನ್ನಲಿಕ್ಕೆ ಇಲ್ಲ. ಭತ್ತ ಅಕ್ಕಿ ಆಗಬೇಕು ಅಂತಂದರೆ ಆ ಗಿಡದಲ್ಲಿ ಹೂವು ಆಗಬೇಕು. ಮಾವಿನ ಮರದಲ್ಲಿ ಹೂವು ಆಗದೇ ಇದ್ದರೆ ಮಾವಿನ ಹಣ್ಣು ಸಿಕ್ಕುವುದಿಲ್ಲ. ಹಾಗಾದ್ರಿಂದ ನಮಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸುವುದು ಅಂತಿದ್ರೂ ಕೂಡ, ಆ್ಯಸ್ ಫಾರ್ ಆ್ಯಸ್ ದ ಪ್ಲ್ಯಾಂಟ್ ಈಸ್ ಕನ್ಸಿಡರ್ಡ್, ದ ಫ್ಲವರ್ ಹ್ಯಾಸ್ ಎ ಯುನೀಕ್ ರೋಲ್ ದಟ್ ಈಸ್ ಟು ಪ್ರೊಡ್ಯೂಸ್ ಇಟ್ಸ್ ನೆಕ್ಸ್ಟ್ ಜನರೇಷನ್. So in this chapter we will be studying how the flower helps in producing its next generation, the entire life process we will be studying. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಬ್ರಯೋಫೈಟ್, ಆಮೇಲೆ
ಟೆರಿಡೋಫೈಟ್ ಜಿಮ್ನೋಸ್ಪರ್ಮ್ಸ್ಗಳೆಲ್ಲ ಆಲ್ಟರ್ನೇಷನ್ ಆಫ್ ಜನರೇಷನ್ ಕಲ್ತಿದ್ದೀರಿ ಅಲ್ವಾ. ವಾಟ್ ಈಸ್ ಆಲ್ಟರ್ನೇಷನ್ ಆಫ್ ಜನರೇಷನ್? ದ ಸೈಕಲ್ ಆಫ್ ಸ್ಪೋರೋಫೈಟ್ ಆ್ಯಂಡ್ ಗ್ಯಾಮೆಟೋಫಿಟಿಕ್ ಜನರೇಷನ್ ಈಸ್ ಕಾಲ್ಡ್ ಆಲ್ಟರ್ನೇಷನ್ ಆಫ್ ಜನರೇಷನ್. ಹಾಗಿದ್ದರೆ ದ ಸೇಮ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಈಸ್ ಫೌಂಡ್ ಇನ್ angiosperms also. The plant of angiosperms represents the sporophyte. Okay, the plant, ನಿಮ್ಮ ಸುತ್ತಮುತ್ತ ಕಾಣುವಂಥ ಗಿಡ ಮರಗಳು ಯಾವುದಿದ್ದಾವೆ, it is technically called sporophyte, plant body. So that plant, when it enters the reproductive phase, it produces the inflorescence. Correct? The sporophyte, when it enters the reproductive phase, produces inflorescence, and this inflorescence bears the flowers. Fine? So these flowers have got male sex organ, female sex organ, and they produce the gametes. The gametes are produced. These gametes undergo fertilization and produce seeds. So I am directly entering into this stage, seed, and this seed again produces a sporophyte. See, this is alternation of generation in a simple way. Correct? So here, which is the gametophytic generation? Only this is the gametophytic generation. Male gamete is produced here, female gamete is produced here. Only these two represent the gametophytic generation. Rest all are the part of sporophytic generation. Hagagi illi alternation of generation ide. Okay. So with this brief introduction, let us directly start with the flower. What is a flower? What is a flower? Flower is considered as a modified shoot. Flower is considered as a modified shoot. What is modified shoot? ಇವಾಗ ಇದನ್ನೊಂದು ಗಿಡ ಅಂತ ತಿಳ್ಕೊಳ್ಳಿ. ಓಕೆ, ಇದೊಂದು ಗಿಡ. ನೀವು ಫಸ್ಟ್ ಚಾಪ್ಟರಲ್ಲಿ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ನಲ್ಲಿ ಯು ಹ್ಯಾವ್ ಸೀನ್ ದ್ಯಾಟ್ there are two phases in the life cycle of an organism, every organism. Which are they? Vegetative phase and reproductive phase. Vegetative phase is also called juvenile phase in case of animals. In plants it is called vegetative phase. And then is the reproductive phase. What is the difference? In the vegetative phase, plant does not produce flower, and when it enters the reproductive phase, plant starts producing flowers, then till it dies it keeps on producing the flowers. ಹಾಗಾದ್ರಿಂದ the vegetative phase does not produce flower. ಹಾಗಾದ್ರಿಂದ ತಿಳ್ಕೊಳ್ಳಿ, this plant or this twig represents the vegetative stage. ಇವಾಗ this vegetative stage has the bud. ನೋಡಿ, ಇಲ್ಲಿ ಬಡ್ ಇದೆ ಈಗ. Okay, there is a bud in the axil of the leaf. This is called axillary bud. ಹಾಗಾದ್ರಿಂದ ವೆಜಿಟೇಟಿವ್ ಫೇಸ್ನಲ್ಲಿ ಏನಾಗ್ತದೆ? ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದ ವೆಜಿಟೇಟಿವ್ ಫೇಸ್ ಇಸ್ ದ್ಯಾಟ್ ದೀಸ್ ಬಡ್ಸ್ ವಿಲ್ ಗ್ರೋ ಓನ್ಲಿ ಇನ್ ಟು ಬ್ರಾಂಚಸ್. ಸಿ, the buds will grow into branches. These branches will in turn bear leaves. ನೋಡಿ, ಬ್ರಾಂಚಸ್ನಲ್ಲಿ ಪುನಃ ಲೀಫ್ ಉಂಟು. ಹಾಗಾದ್ರಿಂದ ಏನು, ಪ್ಲ್ಯಾಂಟ್ ಬಾಡಿ ಮಾತ್ರ ದೊಡ್ಡದು ಆಗ್ತಾ ಹೋಗ್ತದೆ. In turn, again there will be bud here. This bud also grows into the branches. This happens as long as a plant is in the vegetative stage. ಇವಾಗ ಇಮ್ಯಾಜಿನ್ ಮಾಡಿ, at a particular period of time the plant enters the reproductive phase. So ಇವಾಗ ಏನು ಮಾಡ್ತದೆ, when the reproductive phase begins, then this bud supposed to grow into a vegetative shoot grows into an inflorescence like this. ಅಲ್ವಾ? ವೆಜಿಟೇಟಿವ್ ಸ್ಟೇಜ್ನಲ್ಲಿ ಈ ಬಡ್ಗಳು ಆ್ಯಕ್ಚುಲಿ ವೆಜಿಟೇಟಿವ್ ಬ್ರ್ಯಾಂಚನ್ನು ಕೊಡಬೇಕಿತ್ತು. ಅದರ ಬದಲು ಏನು ಮಾಡಿದೆ, ರೀಪ್ರೊಡಕ್ಟಿವ್ ಫೇಸ್ಗೆ ಎಂಟರ್ ಆದ ಕೂಡಲೇ ಅಲ್ಲಿರುವ ಬಡ್ಗಳು ಡೆವಲಪ್ ಇಂಟು ಇನ್ಫ್ಲಾರಸೆನ್ಸ್. ಇಲ್ಲಿ ನಿಮಗೆ ಫ್ಲವರ್ ಕಾಣ್ತದೆ ಹೀಗೆ.
ಹೀಗೆ ಫ್ಲವರ್ ಕಾಣಲಿಕ್ಕೆ ಸಿಗ್ತದೆ. ಹಾಗಾದ್ರಿಂದ ಮಾಡಿಫೈಡ್ ಶೂಟ್ ಅಂತ ಯಾಕೆ ಹೇಳಿದ್ದು? ಮಾಡಿಫೈಡ್ ಯಾಕೆ ಅಂತಂದರೆ ಆ್ಯಕ್ಚುಲಿ ಈ ಬಡ್ಗಳು ಸಪೋಸ್ ಟು ಪ್ರೊಡ್ಯೂಸ್ ವೆಜಿಟೇಟಿವ್ ಬ್ರಾಂಚಸ್. ಇನ್ಸ್ಟೆಡ್ ದೇ ಹ್ಯಾವ್ ಗ್ರೋನ್ ಇನ್ ಟು ದ ಬ್ರಾಂಚಸ್ ಬೇರಿಂಗ್ ದ ಲೀವ್ಸ್, ಬೇರಿಂಗ್ ದ ಫ್ಲವರ್ಸ್, ಬ್ರಾಂಚಸ್ ಹ್ಯಾವಿಂಗ್ ದ ಫ್ಲವರ್ಸ್. ಹಾಗಾಗಿ ದಿಸ್ ಈಸ್ ಎ ಮಾಡಿಫೈಡ್ ಶೂಟ್. ಓಕೆ, ಇಟ್ಸ್ ಎ ಮಾಡಿಫೈಡ್ ಶೂಟ್. ಓಕೆ, and this modified shoot is specialized for sexual reproduction. It is specialized for sexual reproduction. ಓಕೆ, ಹಾಗಾದ್ರಿಂದ ನಮಗೆ ಸಾಮಾಜಿಕವಾಗಿ ಒಂದು ಹೂವು ಯಾವುದಕ್ಕೆ ಬೇಕಾದರೂ ಯೂಸ್ ಆಗಲಿ, ಆದರೆ ಪ್ರಮುಖವಾಗಿ ಗೊತ್ತಿರಬೇಕಾದ್ದೇನು, ಒಂದು ಹೂವು ಅನ್ನುವಂಥದ್ದು ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಅನುವಂಶೀಯತೆಗೆ ಏನು ಆಗಬೇಕು ಅದಕ್ಕೆ ಬೇಕಾಗುವಂಥ ಒಂದು ಸ್ಟ್ರಕ್ಚರ್. ಓಕೆ, ಹಾಗಾಗಿ ಇಟ್ ಈಸ್ ಎ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್. ಐ ರಿಪೀಟ್, ಫ್ಲವರ್ ಈಸ್ ಎ ಮಾಡಿಫೈಡ್ ಶೂಟ್ ಸ್ಪೆಷಲೈಸ್ಡ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಓಕೆ, ಹಾಗಾದರೆ ಫ್ಲವರ್ನಲ್ಲಿ ಏನೆಲ್ಲ ಇದೆ? What are the various parts of a flower? Flower has got different parts. Mainly, flower can be divided into two major parts. One is the accessory whorl, the other is the essential whorl. Accessory whorl and essential whorl. ಏನು ಡಿಫರೆನ್ಸು? ಇದು ಒಂದು ಹೂವಿಗೆ ಭಾರಿ ಅಗತ್ಯವಾಗಿರುವಂತಹ ಭಾಗ ಅಲ್ಲ. ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಏನು ವ್ಯತ್ಯಾಸ ಆಗುವುದಿಲ್ಲ. ಬಟ್ ದಿಸ್ ಈಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಪಾರ್ಟ್ ಇನ್ ದ ಲೈಫ್ ಸೈಕಲ್ ಆಫ್ ಎ ಫ್ಲವರ್. ಇದು ಬಹಳ ಅತ್ಯವಶ್ಯಕವಾಗಿರುವಂತಹ ಭಾಗ ಇದು. ದ್ಯಾಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸೆನ್ಷಿಯಲ್. ವಿಚ್ ಆರ್ ದ ಟೂ ಪಾರ್ಟ್ಸ್ ಆಫ್ accessory whorl? One is calyx, the other is corolla. Which are the essential whorls? One is androecium, other is gynoecium. That we will take up later in detail. Okay, so this calyx is made of the units called sepals. This corolla is made of the units called petals. ಈಗ ಈ ಹೂವನ್ನು ನೀವು ಗಮನಿಸಿದರೆ ಈ ಕೆಂಪಾಗಿ ಇರುವಂಥದ್ದೆಲ್ಲ ಪೆಟಲ್ಸ್. ಇದರ ಹೊರಗಡೆ ಇಲ್ಲಿ ಗ್ರೀನಿಶ್ ಆಗಿ ಸುತ್ತ ಇರುವಂಥ ಸಣ್ಣ ಭಾಗ ಈ ಕೇಲಿಕ್ಸ್. ಸೊ ಈ ಕೇಲಿಕ್ಸ್ನಲ್ಲಿ 5 ಸೆಪಲ್ಸ್ ಉಂಟು, ಈ ಕೊರೊಲದಲ್ಲಿ 5 ಪೆಟಲ್ಸ್ ಉಂಟು. ಸೊ ಇದು ಮತ್ತು ಇದು ತುಂಬ ಅಗತ್ಯವಾಗಿರುವಂಥ ಭಾಗ ಅಲ್ಲ, ಆದರೆ ಇದು ಬೇಕು. ಯಾಕೆಂತಂದರೆ ಫಾರ್ ವೇರಿಯಸ್ ಫಂಕ್ಷನ್ಸ್, ಮೇ ಬಿ ಫಾರ್ ಪ್ರೊಟೆಕ್ಷನ್ ಆರ್ ಫಾರ್ ಪಾಲಿನೇಷನ್, ಇದಕ್ಕೆಲ್ಲ ಈ ಕೇಲಿಕ್ಸ್ ಮತ್ತು ಕೊರೊಲ್ಲದ ಅವಶ್ಯಕತೆ ಉಂಟು. ಓಕೆ, essential whorls are the male sex organ containing whorl called androecium, female sex organ containing whorl called gynoecium. Okay, ಹಾಗಾದ್ರಿಂದ ನಾವು ಈ ಚಾಪ್ಟರ್ನಲ್ಲಿ ಕೇಲಿಕ್ಸ್ ಕೊರೊಲ್ಲವನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಯಾಕೆಂತಂದರೆ ಫಸ್ಟ್ PUC ಮಾರ್ಫಾಲಜಿ ಆಫ್ angiosperms we have studied in detail about calyx and corolla, the cohesion, gamosepalous, gamopetalous, polycephalous, polypetalous, then estivation of calyx and corolla like valvate, twisted, quincuntial or imbricate, all those things we have studied. Here we will be talking about only the sex organs, not their morphological conditions, but their embryological or the process of sexual reproduction as a whole. Okay, now to begin with, androecium. Androecium is the third whorl of a flower, and it consists of stamens, and these stamens are considered as
the male sex organ. Okay, androecium is made of many units or members called stamens, and each stamen represents a male sex organ. Okay, ಹಾಗಿದ್ರೆ what is there in a stamen? So this is a stamen, a typical stamen. Understand? A typical stamen has got three parts, like filament, connective, and anther. ಇದು ಮೂರು are the three major parts of a stamen. Okay, ಏನೆಲ್ಲ ಉಂಟು? The stalk of the stamen is called the filament. Stalk of the stamen is called filament, and this filament at its tip has got two bag-like structure. This is one bag-like structure. This is another bag-like structure. So there are two bag-like structures at the tip of the filament. So each bag is called anther. So this is one anther, this is another anther. So there are two anthers at the tip of the stamen or tip of the filament. And these two anthers are connected to filament at a junction called connective. Okay? Two anthers are connected to filament at a junction called connective. Thus, these are the three parts of a stamen. And normally one stamen will have two anthers. ಇದು ಒಂದು, ಇದು ಇನ್ನೊಂದು. ಹಾಗಾಗಿ ಸಾಮಾನ್ಯವಾಗಿ ಪ್ರತಿ ಒಂದು ಸ್ಟೇಮನ್ನಲ್ಲಿ ಎರಡು ಆಂಥರ್ ಲೋಬ್ಸ್ ಇರ್ತದೆ. ಹೀಗೆ the stamen with the two anther lobes is called Dithecous stamen. Okay, a stamen with the two anther lobes is called Dithecous stamen. ಹಾಗಿದ್ರೆ ಒಂದಿರುವಂಥದ್ದು ಉಂಟಾ? ಉಂಟು. ಇವಾಗ ಇದನ್ನು ನೀವು ಗಮನಿಸಿದರೆ ನೋಡಿ, ಇಲ್ಲಿ ಒಂದೇ ಆಂಥರ್ ಲೋಬ್ ಉಂಟು. ಸೊ ಇದು ಎಲ್ಲಿ ಉಂಟು? ದಿಸ್ ಇಸ್ ದೇರ್ ಇನ್ ಹೈಬಿಸ್ಕಸ್. ಇದರಲ್ಲಿ ಈ ಹೈಬಿಸ್ಕಸ್ನಲ್ಲಿ ದ ಆಂಥರ್ ಲೋಬ್ ಈಸ್ ಓನ್ಲಿ ಒನ್ ಪರ್ ಸ್ಟೇಮನ್. ಹಾಗಾದ್ರಿಂದ ದಿಸ್ ಸ್ಟೇಮನ್ ಈಸ್ ಕಾಲ್ಡ್ ಮೋನೋಥೀಕಸ್ ಸ್ಟೇಮನ್. ಥೀಕ ಅಂತ ಹೇಳಿದ್ರೆ ಚೀಲ ಅಂತ, ಒಂದು ಬ್ಯಾಗ್ ಅಂತ ಅರ್ಥ. ಸೊ ದೇರ್ ಈಸ್ ಓನ್ಲಿ ಒನ್ ಬ್ಯಾಗ್ ಹಿಯರ್, ದೇರ್ ಆರ್ ಟೂ ಬ್ಯಾಗ್ಸ್ ಹಿಯರ್. ಸೊ ಮೋನೋಥೀಕಸ್ ಸ್ಟೇಮನ್ ಆ್ಯಂಡ್ ಡೈಥೀಕಸ್ ಸ್ಟೇಮನ್. Then in each stamen there are bags. There are 4 bags here, and each bag is called microsporangium. Each bag is called microsporangium. ಇದು ಒಂದು microsporangium, ಇದೊಂದು. ಹಾಗಾಗಿ ಒಂದು ಆಂಥರ್ನಲ್ಲಿ in one single anther there are 2 microsporangia. So one anther lobe has got 2 microsporangia. In total, the Dithecous stamen will have 4 microsporangia. Hence, this Dithecous stamen is also called a
tetrasporangiate stamen. Okay, Ditheka stamen is always tetrasporangiate. Why tetra? There are 4 microsporangia. Microsporangia can also be called pollen sacs. Can also be called pollen sac. ಇನ್ನು ಈ ಮೈಕ್ರೋಸ್ಪೊರಾಂಜಿಯಂನ ಒಳಗಡೆ ಏನಿರ್ತದೆ? There will be many pollen grains. See, there are many pollen grains in each microsporangium, and these are called pollen grains. Pollen grains, correct? Hence, in a stamen there will be a filament, and there will be 2 anther lobes, each anther lobes with 2 microsporangia, each microsporangium with many microspores or pollen grains. ಇದು ಇಡೀ ಒಂದು ಓವರಾಲ್ ಪಿಕ್ಚರ್ ಆಫ್ ಎ ಸ್ಟೇಮನ್. ಓಕೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕೆಲವು ಸಲ ನೀವು ಈ ನೋಡಿ ಇಲ್ಲಿ ತುದಿಯಲ್ಲಿ ಸ್ಟೇಮನ್, ಇದೆಲ್ಲ ಸ್ಟೇಮನ್ಗಳಿದೆಲ್ಲ. ಈ ಸ್ಟೇಮನ್ಗಳನ್ನು ತುದಿಯನ್ನು ಹೀಗೆ ಮುಟ್ಟಿದರೆ ನಿಮ್ಮ ಕೈಗೆ ಸಣ್ಣ ಸಣ್ಣ ಹೊಯ್ಗೆ ಹಾಗೆ ಅಂಟಿಕೊಳ್ತದೆ. ಸ್ಯಾಂಡಿ ಸ್ಟ್ರಕ್ಚರ್ಸ್ ವಿಲ್ ಗೆಟ್ ಅಟ್ಯಾಚ್ ಟು ಯುವರ್ ಫಿಂಗರ್ಸ್ ಆರ್ ಸ್ಕಿನ್. ಅದೇನು? ದೇ ಆರ್ ದ ಪೋಲನ್ ಗ್ರೈನ್ಸ್. ನೀವು ಇಲ್ಲಿ ಸರಿ ಗಮನಿಸಿದರೆ ಇಲ್ಲಿ ಈ ಸ್ಟೇಮನ್ನಲ್ಲಿ ಯೆಲ್ಲೋಯಿಶ್ ಸ್ಟ್ರಕ್ಚರ್ ಕಾಣಿಸ್ತಾ ಉಂಟು. ಆ ಎಲ್ಲ ಯೆಲ್ಲೋಯಿಶ್ ಸ್ಟ್ರಕ್ಚರ್ಸ್ ಆರ್ ದ ಪೋಲನ್ ಗ್ರೈನ್ಸ್ ದಟ್ ಹ್ಯಾವ್ ಕಮ್ ಔಟ್ ಆಫ್ ದ ಆಂಥರ್. ಇದು ಸಾಮಾನ್ಯವಾದಂತಹ ಸ್ಟ್ರಕ್ಚರ್ ಆಫ್ ಎ ಸ್ಟೇಮನ್. ಈಗ ಇಫ್ ಯು ಟೇಕ್ ದ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ದಿ ಸ್ಟೇಮನ್, ಈಗ ಇದನ್ನು ಉಜ್ಜುತ್ತೇನೆ ನಾನು. ಈಚೆಯಿಂದ ಬರೀತೇನೆ. ಸಪೋಸ್ ದಿಸ್ ಇಸ್ ದ ಸ್ಟೇಮನ್. ಸಪೋಸ್ ದಿಸ್ ಇಸ್ ದ ಸ್ಟೇಮನ್. ದಿಸ್ ಇಸ್ ದ ಸ್ಟೇಮನ್. ಈ ಸ್ಟೇಮನನ್ನು ಈ ರೀತಿಯಾಗಿ ಅಡ್ಡ ಸೀಳುವಿಕೆಯಲ್ಲಿ, ಟ್ರಾನ್ಸ್ವರ್ಸ್ ಸೆಕ್ಷನ್, ಅಡ್ಡ ಸೀಳಿ ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ನಿಮಗೆ ಇದರ ಒಳಗಿನ ಸಂಪೂರ್ಣ ಸ್ಟ್ರಕ್ಚರ್ ಗೊತ್ತಾಗ್ತದೆ. ಇನ್ನರ್ ಡೀಟೇಲ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ by taking the transverse section of this stamen and observing under the microscope. ಹೇಗೆ ಕಾಣ್ತದೆ ಮೈಕ್ರೋಸ್ಕೋಪ್ನಲ್ಲಿ ಅಂತಂದರೆ, ಇಟ್ ಲುಕ್ಸ್ ಲೈಕ್ ದಿಸ್. ಹೀಗೆ ಕಾಣಿಸ್ತದೆ. Okay, it looks like this. Okay, this transverse section, this is the transverse section. The transverse section of this anther will look like this. ನೋಡಿ, ಇದು ಒಂದು ಆಂಥರ್, ಇದು ಇನ್ನೊಂದು ಆಂಥರ್. ಈ ಆಂಥರ್ನಲ್ಲಿ ಇಲ್ಲಿ ದಿಸ್ ಈಸ್ ಕನೆಕ್ಟಿವ್. ಇಲ್ಲಿ ಈ ರೀತಿಯಾಗಿ ಮೈಕ್ರೋಸ್ಪೊರಾಂಜಿಯಾ ಇರ್ತದೆ. ಹೀಗೆ ಮೈಕ್ರೋಸ್ಪೊರಾಂಜಿಯಾ ಇರ್ತದೆ. ಈಗ ನಾವು ವಾಟ್ ಐ ಡೂ ಇಸ್ ಐ ವಿಲ್ ಎನ್ಲಾರ್ಜ್ ದಿಸ್ ಪಾರ್ಟ್ separately. And let us see the structure in a more precise way, and by enlarging one single portion of it.
ನೋಡಿ, ಇದು ಒನ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಆಂಥರ್ಟಿಯಸ್ ಎನ್ಲಾರ್ಜ್ಡ್. ಇದು ಎಕ್ಸಾಮಿಗೆ ಬಹಳ ಮುಖ್ಯ, 5 ಮಾರ್ಕಿಗೆ ಬರುವಂಥ ಪ್ರಶ್ನೆ ಇದು. ಹಾಗಾದ್ರಿಂದ ಇದು ನಾನು ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ಕಲ್ಲಿದ್ದದನ್ನು ಮಾತ್ರ ಮಾಡಿದ್ದೇನೆ. ಆ್ಯಕ್ಚುಲಿ ತುಂಬ ಡಿಫರೆನ್ಸ್ಗಳು ಉಂಟು, ಆದರೆ ನೀವು ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ಕಲ್ಲಿದ್ದದನ್ನೇ ಮಾಡಿ. ಓಕೆ ಓಕೆ ಫೈನ್. ನೌ ಸಿ, if you enlarge a small portion of the anthertius, you will be able to see all these different structures. Mainly, the anthertius has got wall layers. Anthertius has got wall layers. Which are the wall layers? Nodi, 1, 2, 3, 4. There are 4 wall layers. 4 wall layers are there. Which are they? Epidermis, endothelium, middle layers and tapetum. These are the 4 wall layers. What is the function? See, epidermis is one single layered tissue. Single layer tissue outermost. That is the outermost part, outermost layer, and it gives the protection and shape to the tissue or to the organ. So, this shape is given by epidermis, and it also gives, of course, the wall layers as a whole will give the protection, but particularly since this is outermost, it specifically gives the shape and the protection. Inner to the epidermis is present another one layered tissue, and that tissue is called endothelium. So, this is endothelium. Endothelium is one single layer, and it is another important part. Why? Because it helps in retaining the moisture. ಅದು ಸ್ಟೇಮನನ್ನು ಒಣಗದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಸೊ ಇಟ್ ರಿಟೈನ್ಸ್ ಮಾಯಿಶ್ಚರ್, ಹೈಗ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಹೇಳ್ತೇವೆ ಅದನ್ನು. ಇನ್ನರ್ ಟು ಎಂಡೋಥೀಶಿಯಮ್ ಈಸ್ ಪ್ರೆಸೆಂಟ್ ಎ ಫ್ಯೂ ಲೇಯರ್ಸ್ ಆಫ್ ಮಿಡ್ಲ್ ಲೇಯರ್ಸ್. ಒಂದು 2-3 ಲೇಯರ್ಸ್ ಇರ್ತದೆ ಮಿಡ್ ಲೇಯರ್ಸ್. ದೇ ಜಸ್ಟ್ ದ ಪ್ಯಾಕೇಜಿಂಗ್ ಟಿಶ್ಯೂ. ಅದರ ಒಳಗಡೆ ದೆರ್ ಈಸ್ ಅನದರ್ ಟಿಶ್ಯೂ, ಸಿಂಗಲ್ ಲೇಯರ್ಡ್ ಟಿಶ್ಯೂ, ದಟ್ ಈಸ್ ಕಾಲ್ಡ್ ಟೆಪಿಟಮ್. ಓಕೆ, so tapetum is the innermost wall layer, epidermis is the outermost wall layer. Okay, so outermost to innermost layers are epidermis, endothelium, middle layers and tapetum. Understand? So idu 4 jote seri protection will be given to the stamen or the anther. Then these layers will encircle the microsporangium. ಇಲ್ಲಿ ಮೈಕ್ರೋಸ್ಪೊರಾಂಜಿಯಮ್ ಇದೆ. ಸೊ ದೇರ್ ಆರ್ 4 ಮೈಕ್ರೋಸ್ಪೊರಾಂಜಿಯಾ. ಈಚ್ ಮೈಕ್ರೋಸ್ಪೊರಾಂಜಿಯಮ್ ಈಸ್ ಕವರ್ಡ್ ಬೈ ಎ ಸಿಂಗಲ್ ಲೇಯರ್ಡ್ ಟಿಶ್ಯೂ ಕಾಲ್ಡ್ ಟೆಪಿಟಮ್. ಹಾಗಾದ್ರಿಂದ ಟೆಪಿಟಮ್ ಈಸ್ ದ ಇನ್ನರ್ಮೋಸ್ಟ್ ಲೇಯರ್ ಆಫ್ ದ ವಾಲ್ ಲೇಯರ್ಸ್ ಆ್ಯಂಡ್ ಈಸ್ ದ ಕವರಿಂಗ್ ಆಫ್ ದ ಮೈಕ್ರೋಸ್ಪೊರಾಂಜಿಯಮ್. ಆ್ಯಂಡ್ ದಿಸ್ ಟೆಪಿಟಮ್ ಈಸ್ ಸಮಥಿಂಗ್ ಯೂನಿಕ್. The cells of tapetum are unique in their character. What? One is that they provide food. So tapetum is considered as a nutritive tissue. ಅದು ಫುಡ್ಡನ್ನು ಕೊಡ್ತದೆ. ಯಾರಿಗೆ ಕೊಡ್ತದೆ? ಇಲ್ಲಿ ಒಳಗಿರುವ ಸೆಲ್ಸ್ಗಳಿಗೆ. ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಉಂಟು, ಅವುಗಳಿಗೆ ಫುಡ್ಡು ಕೊಡ್ತದೆ. ಸೊ ಇಟ್ ಈಸ್ ದ ನ್ಯೂಟ್ರಿಟಿವ್ ಟಿಶ್ಯೂ providing food to the inner microspore mother cells. Then second feature is that it has dense cytoplasm. It has got dense cytoplasm. So these cells have got dense cytoplasm, very compactly arranged cytoplasm. Then third is that they have more than one nuclei. Each cell of the tapetum has more than one nucleus. Hence, these are the 3 major functions or major features of the tapetal cells. ಹಾಗಾದ್ರಿಂದ ವಾಲ್ ಲೇಯರ್ಸ್ನಲ್ಲಿ ಪ್ರತಿಯೊಂದಕ್ಕೆ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಉಂಟು. ಎಪಿಡರ್ಮಿಸ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಆ್ಯಂಡ್ ಶೇಪ್. ಎಂಡೋಥೀಶಿಯಮ್ ಅಬ್ಸಾರ್ಬ್ಸ್ ಮಾಯಿಶ್ಚರ್ ಆ್ಯಂಡ್ ಈಸ್ ಹೈಗ್ರೋಸ್ಕೋಪಿಕ್. ಮಿಡ್ ಲೇಯರ್ಸ್ಗೆ ಸ್ಪೆಷಲ್ ಏನಿಲ್ಲ, ಅದು ಪ್ಯಾಕೇಜ್ ಮಾತ್ರ ಮಾಡೋದು. ಆ್ಯಂಡ್ ಥರ್ಡ್ ಈಸ್ ದ ಟೆಪಿಟಮ್ ಡಸ್ ದ ಫಂಕ್ಷನ್ ಆಫ್ ಪ್ರೊವೈಡಿಂಗ್ ನ್ಯೂಟ್ರಿಷನ್ ಟು ದ ಇನ್ನರ್ ಟಿಶ್ಯೂ. Understand? So
ದಿಸ್ ಈಸ್ ಸಮಥಿಂಗ್ ಅಬೌಟ್ ವಾಲ್ ಲೇಯರ್ಸ್. ಹಾಗಾದ್ರಿಂದ ನಿಮಗೆ ಎಕ್ಸಾಮ್ಗೆ ಕೇಳಿದರೆ ನೀವು ವಾಲ್ ಲೇಯರ್ಸ್ ಅಂದರೆ ಹೆಡ್ಡಿಂಗ್ ಬರೆದು ಬರೀಬೇಕು. ವಾಲ್ ಲೇಯರ್ಸ್ ಅಂತೇಳಿ ಬರೆದು ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡ್ ಲೇಯರ್ಸ್, ಟೆಪಿಟಮ್ ಅಂತಲೇ ಲಿಸ್ಟ್ ಮಾಡ್ತಾ ಹೋಗಬೇಕು. ದೆನ್ ಈಚ್ ಮೈಕ್ರೋಸ್ಪೊರಾಂಜಿಯಮ್ covered over by tapetum encloses a set of tissue or a mass of cells. This mass of cells inside each microsporangium is called sporogenous tissue. Inside each microsporangium there is a mass of cells. That mass of cells is called sporogenous tissue. All the cells are alike, so they will form a mass of tissue. Later, the cells of the sporogenous tissue get differentiated into microspore mother cells. Okay, get differentiated into microspore mother cells. Okay, and each microspore mother cell is diploid in nature. Understand? Each cell of the sporogenous tissue differentiates into microspore mother cell which is diploid in nature. ನೀವು ಫಸ್ಟ್ ಚಾಪ್ಟರ್ನಲ್ಲಿ ಓದಿದ್ದೀರಿ, ಯು ಹ್ಯಾವ್ ಸ್ಟಡಿಡ್ ಇನ್ ದ ಫಸ್ಟ್ ಚಾಪ್ಟರ್ ದ್ಯಾಟ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಮಿಯೋಸೈಟ್. ವಾಟ್ ಈಸ್ ಮಿಯೋಸೈಟ್? ಮಿಯೋಸೈಟ್ is a diploid gametic mother cell that produces haploid gametes by meiosis. ಹಾಗಾದ್ರಿಂದ in this case these microspore mother cells are meiocytes. Okay, they are meiocytes. Okay, so this is the structure of an anther. So exam nalli ನೀವು ಇದೇ ರೀತಿ ಬರೆದ್ರೆ ಒಳ್ಳೆಯದು. So everything will be clear. Fine. Next, the next concept is ಮೈಕ್ರೋಸ್ಪೋರೋಜೆನೆಸಿಸ್. ಮೈಕ್ರೋಸ್ಪೋರೋಜೆನೆಸಿಸ್, ನಿಮ್ಮ ಮನೆಯ ಸುತ್ತಮುತ್ತ ಗಿಡ ಮರಗಳೆಲ್ಲ ಇದ್ದರೆ ನೀವು ಯಾವಾಗ ಫ್ರೀ ಇರ್ತೀರಿ ಆವಾಗ ಒಮ್ಮೆ ಅಲ್ಲಿ ಅವುಗಳನ್ನು ಹೋಗಿ ಗಮನಿಸಿಕೊಳ್ಳಿ. ಅದರಲ್ಲಿ ಆಗುವಂಥ ಹೂವುಗಳು, ಹೂವಿನ ಬಣ್ಣ, ಅವುಗಳ ವೈಶಿಷ್ಟ್ಯತೆ, ಅದರಲ್ಲಿರುವ ಸ್ಟೇಮನ್ಸ್ಗಳು, ಅದರಲ್ಲಿ ಹೊರಗೆ ಬರುವಂಥ ಪೋಲನ್ ಗ್ರೈನ್ಸ್ಗಳು. ನಮಗೆ ಪೋಲನ್ ಗ್ರೈನ್ಸ್ ಸ್ಪಷ್ಟ ನೋಡಲಿಕ್ಕೆ ಸಿಕ್ಕದೇ ಇದ್ದರೂ ಸ್ಯಾಂಡಿ ಸ್ಟ್ರಕ್ಚರ್ಸ್ ವಿ ಕ್ಯಾನ್ ಸಿ, ಕೈಗೆ ಅಂಟಿಕೊಳ್ತದೆ ಅದು. ಸೊ ಇದನ್ನೆಲ್ಲ ಗಮನಿಸಿಕೊಳ್ಳಿ, ಆವಾಗ ಯು ವಿಲ್ ಗೆಟ್ ಸಮ್ ಡೀಟೇಲ್ಸ್. ಬಹಳ ಮುಖ್ಯವಾದ ವಿಷಯ ನಿಮಗೆ ಗೊತ್ತಾಗೋದೇನು ಅಂತಂದರೆ, ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಗಿಡ ಮರಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಇರುವಂತಹ ಬಹಳ ಪ್ರಮುಖವಾದಂತಹ ಮಾರ್ಗ ಅಂತಂದರೆ, ಮಾಧ್ಯಮ ಅಂತಂದರೆ ಅದು ಹೂವು. ಓಕೆ, ಅನೇಕ 100ಕ್ಕೆ 90% ಜನರು ಒಂದು ಗಿಡ ಅಥವಾ ಒಂದು ಮರದ ಪ್ರಭೇದವನ್ನು ಗುರುತು ಹಿಡಿಯುವುದು, ಇದಕ್ಕೆ ಇಂಥ ಹೆಸರು, ಇದು ಇಂಥ ಮರ ಅಂಥೇಳಿ ಗುರುತು ಹಿಡಿಯುವುದು ಸಾಮಾನ್ಯವಾಗಿ ಬೈ ಲುಕಿಂಗ್ ಎಟ್ ದ ಫ್ಲವರ್. ಓಕೆ, ಹಳ್ಳಿಯಲ್ಲಿರುವಂತಹ ಅಥವಾ ಮರಗಳ ಜೊತೆಗೆ ವಾಸ ಮಾಡುವಂಥ ಕೆಲವರಿಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ, ಅವರಿಗೆ ಹೂವೆಲ್ಲ ಬೇಕಾಗಿಲ್ಲ, ಮರ ನೋಡಿದ ಕೂಡಲೇ ಹೇಳ್ತಾರೆ. ಆದರೆ ಬಹುತೇಕ ಮಂದಿ ವಿಲ್ ಐಡೆಂಟಿಫೈ ದ ಪ್ಲ್ಯಾಂಟ್ ಬೇಸ್ಡ್ ಆನ್ ದ ಫ್ಲವರ್ಸ್. ಸೊ ಫ್ಲವರ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್. ಆವಾಗ ನಮಗೆ ಇದನ್ನೆಲ್ಲ ನೋಡಲಿಕ್ಕೆ ಸಿಗ್ತದೆ, ಸ್ಟೇಮನ್ಗಳ ಕಂಡೀಷನ್ಸ್ ಎಲ್ಲ ಸಿಗ್ತದೆ. ಓಕೆ, ಲೆಟ್ ಅಸ್ ಗೋ ಫರ್ದರ್. ಒನ್ಸ್ ದ microsporangium is matured, then you will see a process taking place inside the microsporangium that is called microsporogenesis. So what happens here? Microsporogenesis takes place inside microsporangium, in each microsporangium. What happens here? Here the genesis of the microspores, that means production of microspores takes place from microspore mother cells by meiosis. Hence, what is microsporogenesis? Microsporogenesis is a process where the microspore mother cells undergo meiosis and produce microspores. ಹೇಗಾಗುತ್ತೆ? Let me show you here. Imagine this is a microspore mother cell. I will write only the abbreviation
ದಿಸ್ ಈಸ್ ಮೈಕ್ರೋಸ್ಪೋರ್ ಮದರ್ ಸೆಲ್. ನೀವು MMC ಅಂತ ಹೇಳಿ ನಿಮ್ಮ ಎಕ್ಸಾಮ್ನಲ್ಲಿ ನೋಟ್ಸ್ನಲ್ಲಿ ಬರೆಯೋದು ಬೇಡ, ನೀವು ಫುಲ್ ಫಾರ್ಮೇ ಬರೀರಿ, ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತಲೇ ಬರೀರಿ. ಯಾಕಂದರೆ MMC ಅಂತ ಹೇಳೋದು ಬೇರೆ ಬೇರೆ ವಿಷಯಗಳಿಗೆ ಉಪಯೋಗಿಸಲ್ಪಡ್ತದೆ. ಸೊ ದಿಸ್ ಈಸ್ ಮೈಕ್ರೋಸ್ಪೋರ್ ಮದರ್ ಸೆಲ್. Now one single microspore mother cell is diploid in nature. This diploid microspore mother cell now undergoes meiosis. And it will produce a group of microspores like this. This group of microspores is called ಮೈಕ್ರೋಸ್ಪೋರ್ ಟೆಟ್ರಾಡ್. ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂದರೆ ಅರ್ಥ ಏನು ಅಂತಂದರೆ, ಟೆಟ್ರಾಡ್ ಅಂದರೆ 4 ಅಂತ. ಅಂದರೆ ವೆನ್ ಒನ್ ಸೆಲ್ ಡಿವೈಡ್ಸ್ ಇಂಟು 4, ಈಗ ನೋಡಿ ದಿಸ್ ಈಸ್ ಒನ್ ಸೆಲ್ ಡಿವೈಡ್ಸ್ ಇಂಟು 4, ಆ್ಯಕ್ಚುಲಿ 4 ಸಿಗಬೇಕಿತ್ತು, ಬಟ್ ಆಲ್ ದೀಸ್ 4 ವಿಲ್ ರಿಮೈನ್ ಇನ್ ಎ ಸಿಂಗಲ್ ಗ್ರೂಪ್. ಹೀಗೆ all these 4 cells will remain in a single group compactly. That compact mass of 4 cells is called a tetrad. ಹಾಗಾದ್ರಿಂದ microspore mother cell by meiosis produces microspore tetrad. So this represents 4-celled stage. ಇದು ಮೈಕ್ರೋಸ್ಪೋರೋಜೆನೆಸಿಸ್ ಆದ ಕೂಡಲೇ ಇರುವಂಥದ್ದು ಈ ರೀತಿಯಾಗಿ. Then this microspore tetrad will be deposited by the sporopollenin, so get matured, and then each pollen grain will separate from each other. ಹಾಗಾಗಿ ಅದು ನಾವು ಶುರುವಿಗೆ ಕರೆಯೋದು ಮೈಕ್ರೋಸ್ಪೋರ್ ಅಂತ, ಮೆಚ್ಯೂರ್ ಆದಮೇಲೆ ಅದನ್ನು ಪೋಲನ್ ಗ್ರೇನ್ ಅಂತ ಕರಿತೇವೆ. ಅಂದರೆ ಎಕ್ಸೈನ್ ಫಾರ್ಮೇಷನ್ ಎಲ್ಲ ಆದಮೇಲೆ ವಿ ಕಾಲ್ ಈಚ್ ಆ್ಯಸ್ ಪೋಲನ್ ಗ್ರೇನ್. ಸೊ ಮೈಕ್ರೋಸ್ಪೋರ್ ದೆನ್ ವಿಲ್ ಬಿ ಕಾಲ್ಡ್ ದ ಪೋಲನ್ ಗ್ರೇನ್ ಆಫ್ಟರ್ ದ ಡೆಪೋಸಿಷನ್ ಆಫ್ ದ ಎಕ್ಸೈನ್. ಓಕೆ, so this is how it goes. Thus this process is called microsporogenesis. This microsporogenesis will be asked for 2 marks. You have to be careful with this. Just write this representation. This is enough with a small explanation. Then once the microsporogenesis takes place within the microsporangium, ಈಗ ನೋಡಿ ಇದೊಂದು ಮೈಕ್ರೋಸ್ಪೊರಾಂಜಿಯಮ್ ಅಂತ ಇಟ್ಕೊಳ್ಳಿ. ಈ ಮೈಕ್ರೋಸ್ಪೊರಾಂಜಿಯಮ್ನ ಒಳಗಡೆ ಮೈಕ್ರೋಸ್ಪೋರೋಜೆನೆಸಿಸ್ ಹ್ಯಾಸ್ ಟೇಕನ್ ಪ್ಲೇಸ್, ಪ್ರೊಡ್ಯೂಸಿಂಗ್ ಲಾರ್ಜ್ ನಂಬರ್ ಆಫ್ ಮೈಕ್ರೋಸ್ಪೋರ್ಸ್ ಆರ್ ಪೋಲನ್ ಗ್ರೈನ್. ನೋಡಿ ಇದೆಲ್ಲ ಮೈಕ್ರೋಸ್ಪೋರ್ಸ್ ಆರ್ ಪೋಲನ್ ಗ್ರೈನ್ಸ್. Now if you enlarge one single microspore, so structure of a pollen grain or a microspore, if you consider the structure of a pollen grain or microspore, it looks like this. This way. This is one single pollen grain ಅಥವಾ ಮೈಕ್ರೋಸ್ಪೋರ್ pollen grain ಅಂತಲೇ ಬರೀರಿ. Now each microspore has got a few structures or few parts. There are 2 wall layers. There are 2 wall layers. Okay, the outer wall layer is called exine, inner wall layer is called intine. Outer wall layer is called exine and inner wall layer is called intine. And there are some differences between the 2 wall layers. Exine is the outer wall layer and is made of a wall material called sporopollenin. Sporopollenin ಅಂದರೆ ಮೈಕ್ರೋಸ್ಪೋರ್ ಟೆಟ್ರಾಡ್ ಇರುವಾಗ
the sporopollenin is deposited on each microspore, and that sporopollenin forms the exine. And this sporopollenin forms the very hard layer. It is the hardest wall material. Sporopollenin is the hardest wall material in the entire world. Even today, there is no chemical known which can destroy sporopollenin. ಅಂದರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಗಟ್ಟಿಯಾದ ವಾಲ್ ಮೆಟೀರಿಯಲ್ ಯಾವುದು ಅಂತಂದರೆ ಸ್ಪೋರೋಪೊಲೆನಿನ್ನ ಮೆಟೀರಿಯಲ್ ಅದು. ಇವತ್ತಿನವರೆಗೂ ಕೂಡ ಸ್ಪೋರೋಪೊಲೆನಿನನ್ನು ಬ್ರೇಕ್ ಮಾಡುವಂತಹ, ಡಿಜನರೇಟ್ ಮಾಡುವಂತಹ, ಕರಗಿಸುವಂತಹ ಯಾವುದೇ ಒಂದು ರಾಸಾಯನಿಕ ವಸ್ತು ಉತ್ಪಾದನೆ ಆಗಿಲ್ಲ. ಸೊ ಇನ್ ದ್ಯಾಟ್ ವೇ sporopollenin is a very, very special material, and it provides that hardness to the pollen grain. And this sporopollenin deposited on the intine is not uniform, so it forms decorations. Sporopollenin forms the decorations. ಏನು ಡೆಕೋರೇಷನ್ ಅಂತಂದರೆ ನೋಡಿ, ಇಲ್ಲಿ ಗಮನಿಸ್ಕೊಳ್ಳಿ. ಎಕ್ಸೈನ್ ಈ ರೀತಿಯಾಗಿ ಸ್ಮೂತ್ ಆಗಿಲ್ಲ, ಇಂಟೈನ್ನ ಹಾಗೆ ಸ್ಮೂತ್ ಇಲ್ಲ. ಇಟ್ ಈಸ್ ನಾಟ್ ಸ್ಮೂತ್, ಇಟ್ ಈಸ್ ಶೋಯಿಂಗ್ ಸಮ್ ಅಂಡ್ಯುಲೇಷನ್ಸ್. ಕರೆಕ್ಟ್, ದಿಸ್ ಈಸ್ ಕಾಲ್ಡ್ ಡೆಕೋರೇಷನ್. ಬೇರೆ ಬೇರೆ ಸ್ಪೀಷೀಸ್ನ ಪೋಲನ್ ಗ್ರೈನಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಚ್ ಡೆಕೋರೇಷನ್ಸ್ ವಿಲ್ ಬಿ ದೇರ್. ಹೇಗದು? ಈಗ ಉದಾಹರಣೆಗೆ ಕೆಲವು ಪೋಲನ್ ಗ್ರೈನಲ್ಲಿ ಹೀಗಿರ್ಬೋದು, ಹೀಗಿರ್ಬೋದು ನೋಡಿ, ಇದು ಒಂದು ಡೆಕೋರೇಷನ್ ಆಯಿತು. ಈ ರೀತಿಯಾಗಿ ಸಾವಿರ ಟೈಪ್ಸ್ ಆಫ್ ಡೆಕೋರೇಷನ್ಸ್ ವಿಲ್ ಬಿ ದೇರ್ ಆನ್ ದ ಪೋಲನ್ ಗ್ರೈನ್. ಅಂಡರ್ಸ್ಟುಡ್? ನಿಮಗೆ ಆಶ್ಚರ್ಯ ಆಗ್ಬೋದು ಕೇಳಿದರೆ, some biologists, some botanists will identify the species of the plant just based on these decorations. ಹಾಗಿದ್ರೆ ನೀವು ಗಮನಿಸಿಕೊಳ್ಳಿ, ಖಾಲಿ ಎಕ್ಸೈನ್ ಸ್ಟ್ರಕ್ಚರನ್ನೇ ಆಧಾರವಾಗಿಟ್ಟುಕೊಂಡು ಒಂದು ಪ್ಲ್ಯಾಂಟನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅಂತಂದರೆ ನಾವು ಏನು ಅರ್ಥೈಸ್ಕೊಳ್ಬೋದು? ಪ್ರತಿಯೊಂದು ಪ್ಲ್ಯಾಂಟ್ ಪ್ರಭೇದದ, ಪ್ರತಿಯೊಂದು ಸಸ್ಯದ ಪ್ರಭೇದದ ಪೋಲನ್ ಗ್ರೈನ್ ಬೇರೆ ಬೇರೆ ರೀತಿಯಾಗಿಯೇ ಇರ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಬೋದು. Thus, this shows a wide diversity in its decorations. Then, it is not continuous. The exine is not deposited continuously. Instead, at regular intervals, it is having some openings. That opening is called germ pore. That opening is called germ pore. ಯಾಕೆ ಜರ್ಮ್ ಪೋರ್ ಯಾಕೆ ಬೇಕು? ಇಟ್ ಈಸ್ ಟು ಫೆಸಿಲಿಟೇಟ್ ಜರ್ಮಿನೇಷನ್ ಆಫ್ ದ ಪೋಲನ್ ಗ್ರೈನ್. ಅಂದರೆ ಪೋಲನ್ ಗ್ರೈನ್ ಜರ್ಮಿನೇಷನ್ ಆಗುವಾಗ ಈ ರೀತಿಯಾಗಿ ಟ್ಯೂಬ್ ಬರ್ತದೆ ಹೊರಗೆ. ದಿಸ್ ಈಸ್ ಕಾಲ್ಡ್ ಪೋಲನ್ ಟ್ಯೂಬ್, ವಿಚ್ ಈಸ್ ಎ ರಿಸಲ್ಟ್ ಆಫ್ ಜರ್ಮಿನೇಷನ್. ಸೊ ಈ ಪೋಲನ್ ಟ್ಯೂಬ್ ಎಲ್ಲಿಂದ ಬರ್ತದೆ? ಇಟ್ ಕಮ್ಸ್ ಔಟ್ ಥ್ರೂ ದಿಸ್ ಪೋರ್, ಥ್ರೂ ದಿಸ್ ಪೋರ್. ಸೊ ದಟ್ ಈಸ್ ಕಾಲ್ಡ್ ದ pollen tube. Thus, and these are the various features of exine. Enella, it is outermost layer, it is formed by sporopollenin. Sporopollenin is the hardest wall material. It is deposited in various decorations, and the wall material is deposited discontinuously to produce or to form germ pores. Next is the intine. The inner wall layer is called intine. It is not as hard as that of exine. It's quite smooth, and this intine is made of the, okay, it is the inner layer, okay, and it is made of two wall materials. One is pectin, the other is cellulose. So intine is made of two materials, namely pectin and cellulose. Understood? So it doesn't have much speciality in it. And this intine encloses the cytoplasm consisting of a haploid nucleus. So this is the structure of a pollen grain. Again you will be asked for 2 marks. So enel untu, exine untu, intine untu, germ pore untu, cytoplasm untu, nucleus untu. Okay, this is the structure of pollen grain. Again will be asked for 2 marks. ಗೊತ್ತಿರಲಿ ನಿಮಗೆ. ಓಕೆ, ನೆಕ್ಸ್ಟ್. Once the
pollen grains are formed successfully in the microsporangium, they undergo maturity. That means they form the male gametophyte, development of male gametophyte. Okay, what is male gametophyte? Male gametophyte is a structure, plant part which produces flower gametes. So gametophyte produces gametes. Hagadrinda this male gametophyte is going to produce the male gametes called sperms, which is the structure that develops into a male gametophyte. Always pollen grain is the first stage in the development of a male gametophyte. So this is a male gametophyte. This is a plant part that grows into a male gametophyte, which is called pollen grain. Now this cytoplasm of the pollen grain undergoes mitosis and divides into two unequal cells like this. Two unequal cells. Athava ತೋರಿಸಬಹುದು. This is the vegetative cell. This is the generative cell. So two unequal cells are produced. One is vegetative, the other is generative cell. And normally generative cell is very, very small and it normally floats in the cytoplasm of the vegetative cell at one end. So now this stage with the vegetative cell and generative cell is called two-celled stage. Two-celled stage. And in some plants this continues, okay, and it further produces, this is vegetative cell, and this is the generative cell. This produces two sperms. Okay, this is the vegetative cell and these are the two sperms. Now this is called three-celled stage. Three-celled stage. So the pollen grains show two-celled condition as well as three-celled condition. But remember, always the pollination of pollen grains can take place at two-celled stage or at three-celled stage. In majority of the plants, in almost 60% of the plants, the pollination takes place at two-celled stage. In remaining species of plants, in remaining 40% of the species, the pollination takes place at three-celled stage. Understand? So this is now both. This is also a male gametophyte. This is also a male gametophyte. This is more matured male gametophyte than this. Okay, illi suppose the pollination takes place at this stage. Illi enagutte, once this pollen grain deposits on stigma, then it produces sperms. Suppose in this stage the pollination takes place, alli puna enaglikilla, direct germination and carrying the sperms into the ovule, direct ಆಗಿಬಿಡುತ್ತದೆ. ಹಾಗಾದ್ರಿಂದ in majority of the plants at two-celled stage the pollination of the pollen grains takes place. Understood? And this is also important, comes for 2 marks or sometimes 3 marks. Normally for 2 marks this will be asked. So particularly you should know this. At two-celled stage in majority of the plants the pollination takes place. That's about 60%, and one sentence is very, very important. Thus a microsporangium will have innumerous numbers of pollen grains. Understand? And not just pollen grains, the male gametophytes. Okay, there will be innumerous number of male gametophytes inside the microsporangium in each stamen. Understand? So next, ಈಗ pollen grain ಪ್ರೊಡ್ಯೂಸ್ ಆಯಿತು. ಈ pollen grain ಅನ್ನುವಂಥದ್ದು has got some properties.
pollen grain has got some properties. Which are those properties? One, it has got uses as well as disadvantages. Okay, the pollen grain has got the uses as well as the disadvantages. What are those advantages and disadvantages? It's very simple. It is that the uses are, one, they are used to prepare tablets, and they are also used to prepare syrups, and these provide energy to athletes and race horses. They provide energy to the athletes and race horses. Okay, so these are the advantages. So in many of the countries, the pollen grains are collected and are used to prepare these kinds of products and also given to the athletes or the race horses. ಯಾಕೆ ಕೊಡಬೇಕು ಅಥ್ಲೀಟ್ಸ್ಗಳಿಗೆ ಅಥವಾ ರೇಸ್ ಹಾರ್ಸ್ಗಳಿಗೆ? ಒಬ್ಬ ಅಥ್ಲೀಟ್ 100 ಮೀಟರ್ 200 ಮೀಟರ್ ಅಥವಾ ಯಾವುದೇ ಒಂದು ರೇಸನ್ನು ಓಡಲಿಕ್ಕೆ ರೆಡಿ ಇದ್ದಾನೆ ಅಂತ ಆಗುವಾಗ ಈ ಟ್ಯಾಬ್ಲೆಟ್ಸ್ಗಳನ್ನು ಅಥವಾ ಸಿರಪ್ಗಳನ್ನು ಕೊಟ್ಟರೆ, ಪೋಲನ್ ಗ್ರೈನ್ ಪ್ರಾಡಕ್ಟ್ಗಳನ್ನು ಕೊಟ್ಟರೆ ಅವನಿಗೆ ತುಂಬ ಎನರ್ಜಿ ಸಿಗ್ತದೆ. ಹಾಗಾಗಿ ಹಿಸ್ ಪರ್ಫಾರ್ಮೆನ್ಸ್ ವಿಲ್ ಬಿ ಬೆಟರ್. ಹಿ ಕ್ಯಾನ್ ರನ್ ಫಾಸ್ಟ್. ರೇಸ್ ಹಾರ್ಸ್ಗಳಿಗೂ ಕೂಡ ಹಾಗೆ, ರೇಸ್ ಕೋರ್ಸ್ನಲ್ಲಿ ಅವುಗಳಿಗೆ ಇದನ್ನು ಕೊಟ್ಟರೆ ಅದು ಮಾಮೂಲಿಯಾಗಿ ಓಡೋದಕ್ಕಿಂತ ಹೆಚ್ಚು ಸ್ಪೀಡಾಗಿ ಓಡ್ತದೆ ಆ ಹೊತ್ತಿಗೆ. ಹಾಗಾದ್ರಿಂದ ದೇ ಪ್ರೊವೈಡ್ ಅಡಿಷನಲ್ ಎನರ್ಜಿ ಟು ದ ಅಥ್ಲೀಟ್ಸ್ ಆ್ಯಂಡ್ race horses so that their performance becomes better and better. What are the disadvantages? Disadvantages are that they cause allergic problems. Allergic problems. ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ ಯಾವ ಗಿಡಗಳು ಹೆಚ್ಚು ಹೆಚ್ಚು ಫ್ಲವರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಅನೇಕರಿಗೆ ಅಕ್ಷಿ ಸ್ಟಾರ್ಟ್ ಆಗ್ತದೆ, ಅಕ್ಷಿ ಬರ್ತದೆ. ಅನೇಕರಿಗೆ ಶೀತ ಸ್ಟಾರ್ಟ್ ಆಗ್ತದೆ, ಅನೇಕರಿಗೆ ಈ ಚರ್ಮದ ಮೇಲೆ ಕಜ್ಜಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸೀಸನ್ನಲ್ಲಿ ಮಾತ್ರ, ಫ್ಲವರಿಂಗ್ ಸೀಸನ್ನಲ್ಲಿ ಮಾತ್ರ, ಇಡೀ ವರ್ಷ ಇರುವುದಿಲ್ಲ ಅವರಿಗೆ. ಸೊ ದಿಸ್ ಈಸ್ ಬಿಕಾಸ್ ಆಫ್ ದ ಅಲರ್ಜಿ ಕಾಸ್ಡ್ ಬೈ pollen grains. When we respire, suppose the pollen grains get into our system, ಆವಾಗ ಅಕ್ಷಿ ಬರ್ಬೋದು, ಅಥವಾ ರನ್ನಿಂಗ್ ನೋಸ್ ಬರ್ಬೋದು, ಶೀತ ಆಗ್ಬೋದು, ಅಥವಾ in some individuals it might cause respiratory problems. It may cause respiratory problems like asthma. Breathing problems start ಆಗಬಹುದು. ಹಾಗಾದ್ರಿಂದ as we are using mask now to avoid corona, even in the flowering season also it is better to use mask so that these pollen grains do not enter our respiratory system, particularly those who are too prone to these pollen grains and who are suffering from allergic problems. Okay, these are the uses or disadvantages. Then second property is that the pollen grains show pollen viability. There is something called pollen viability. ಏನು pollen viability ಅಂತಂದರೆ, pollen viability ಅಂತಂದರೆ how long a pollen can remain fertile. How long a pollen can remain fertile. ಆ ಪೀರಿಯಡನ್ನು, ಆ ಅವಧಿಯನ್ನು ವಯಬಿಲಿಟಿ ಅಂತ ಕರೆಯುವುದು. ಈಗ ಉದಾಹರಣೆಗೆ ಯೋಚನೆ ಮಾಡಿ, ಒಂದು pollen grain ಉಂಟು. This pollen grain has been released from the flower. Now it is pollinated. ಇದು ಸ್ಟಿಗ್ಮಾದ ಮೇಲೆ ಹೋಗಿ ಬಿದ್ದಿದೆ ಅಂತ ತಿಳ್ಕೊಳ್ಳಿ. ಓಕೆ, the pollination has taken place, pollen grain has deposited on the stigma. ಈಗ ಪ್ರಶ್ನೆ ಏನು ಅಂತಂದರೆ, ಈ ಸ್ಟಿಗ್ಮಾದ ಮೇಲೆ ಇರುವಂಥ pollen grain ಎಷ್ಟು ಸಮಯ ಹೀಗೇ ಇದ್ದರೆ, ಅಥವಾ ಹೋಗಿ ಮಣ್ಣಿನಲ್ಲಿ ಬಿತ್ತು ಅಂತ ಇಟ್ಕೊಳ್ಳಿ, ಎಷ್ಟು ಸಮಯ ಹೀಗೇ ಇರ್ಬೋದು? ಈಗ ಉದಾಹರಣೆಗೆ ಇದು 10 ದಿನ ಹೀಗೆ ಇರ್ತದೆ ಅಂತ ತಿಳ್ಕೊಳ್ಳಿ. 10 ದಿನ ಸ್ಟಿಗ್ಮಾದ ಮೇಲೆ ಇರ್ತದೆ. 11ನೇ ದಿನ ಇಟ್ ಜರ್ಮಿನೇಟ್ಸ್.
11ನೇ ಜರ್ಮಿನೇಟ್ ಆಗ್ತದೆ. ಸಪೋಸ್ ಇಟ್ ಜರ್ಮಿನೇಟ್ಸ್ ಆನ್ ದ 11th day and is successful in producing the seed in fertilization, then it is called fertile. ಒಂದು ವೇಳೆ it does not produce the pollen tube or is unsuccessful in carrying out or in carrying the sperms to the ovule, then we say that it has lost its capacity. ಹಾಗಾದ್ರಿಂದ ಅರ್ಥ ಏನು? ಎಷ್ಟು ದಿವಸ ಅದರ ಕೆಪಾಸಿಟಿ ಉಳಿದಿದೆ? ಬಹುಶಃ 10 ದಿವಸ. So we say that pollen grain can remain fertile for 10 days. So now this 10 days is considered as the viable period. Pollens can remain viable for 10 days. So this property is called pollen viability. ಎಷ್ಟು ಸಮಯದವರೆಗೆ ಅದಕ್ಕೆ ಫೆರ್ಟಿಲಿಟಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಮರ್ಥ್ಯ ಉಂಟು, that property is called pollen viability. ಕೆಲವು ಪೋಲನ್ ಗ್ರೈನ್ಸ್ಗಳು ಮಣ್ಣಿನಲ್ಲಿ ಬಿದ್ದಿರ್ತದೆ. 4 ವರ್ಷದ ನಂತರ ಅದು ಜರ್ಮಿನೇಷನ್ ಆಗಿ ಫೆರ್ಟಿಲೈಸೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ. ಅಂದರೆ ಅರ್ಥ ಏನು? ವಿ ಸೇ ದ್ಯಾಟ್ ದ ಪೋಲನ್ ವಯಬಿಲಿಟಿ ಈಸ್ ಮೋರ್ ದ್ಯಾನ್ 4 years. ನೀವು ಇಟ್ಕೊಳ್ಬೋದು, ಹಾಗೆ ಇಟ್ಕೊಳ್ಬೋದು, ಏನು ಸಮಸ್ಯೆ ಬರೋದಿಲ್ಲ. ಸೊ pollen viability of different species is different. What is that? For example, pollen viability of wheat, rice is found to be about 30 minutes. Okay, pollen viability of wheat or rice like cereals is only 30 minutes. ಅಂದರೆ ಅರ್ಥ ಏನು? ಅರ್ಧ ಗಂಟೆ. ಹೂವಿನಿಂದ ಪೋಲನ್ ಗ್ರೈನ್ಸ್ಗಳು ಗಾಳಿಯಲ್ಲಿ ಸೇರಿದ ಅರ್ಧ ಗಂಟೆಯ ಒಳಗಡೆ ಅದು ಫೆರ್ಟಿಲೈಸೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಗಬೇಕು. ಅರ್ಧ ಗಂಟೆ ದಾಟಿದರೆ ಅದು ಉಪಯೋಗ ಇಲ್ಲ, ಅದು ಸತ್ತ ಹಾಗೆ. ಅಂದರೆ ಅರ್ಥ ಏನು? ವಯಬಿಲಿಟಿ ಈಸ್ 30 minutes ಮ್ಯಾಕ್ಸಿಮಮ್. ಆರ್ ಇನ್ ಸಮ್ ಪ್ಲ್ಯಾಂಟ್ಸ್ ಲೈಕ್ the members of the family Leguminosae or Solanaceae or Rosaceae. In the plants of these families, the pollen viability can remain for a few months. ಒಂದು ಸ್ವಲ್ಪ ಸಮಯ ಇರ್ಬೋದು, ಒಂದು ಕೆಲವು ತಿಂಗಳು ಅದು ಹಾಗೆ ಫೆರ್ಟೈಲ್ ಆಗಿ ಇರ್ಬೋದು. ಓಕೆ, ಸೊ ಪೋಲನ್ ವಯಬಿಲಿಟಿ ಕ್ಯಾನ್ ರಿಮೈನ್ ಫಾರ್ ಅಬೌಟ್ ಫ್ಯೂ ಮಂತ್ಸ್. ಲೆಗ್ಯುಮಿನೋಸ್ ಅಂದರೆ ಯಾವುದು? ಫಸ್ಟ್ ಪೀಸಲ್ಲಿ ನೀವು ಫ್ಯಾಬೇಸಿ ಫ್ಯಾಮಿಲಿ ಕಲ್ತಿದ್ದೀರಿ. ದ್ಯಾಟ್ ಫ್ಯಾಬೇಸಿ ಈಸ್ ಒನ್ ಆಫ್ ದ ಫ್ಯಾಮಿಲೀಸ್ ಆಫ್ ಸಬ್ ಲೆಗ್ಯುಮಿನೋಸೆ. Solanaceae also you have studied, tomato family, brinjal family. Rosaceae family is the plant that involves the plants like rose. Okay, so these are all the various plant families wherein the pollen viability lasts for about few months. Understand? So what is pollen viability? Pollen viability is a condition where is a period to which the pollen grain can remain viable. Pollen grain can remain fertile. Okay, the period to which the pollen grain can remain fertile is called pollen viability. So this pollen viability can vary from species to species. ಇವಾಗ ಒಂದು ಹೊಸ ಟೆಕ್ನಿಕ್ ಬಂದಿದೆ. ಏನು ಅಂತಂದರೆ, ಪೋಲನ್ ಗ್ರೈನ್ಸನ್ನು ಪರಿಸರದಲ್ಲಿರುವಂಥ ಪೋಲನ್ ಗ್ರೈನ್, ದ ನ್ಯಾಚುರಲಿ ಎಕ್ಸಿಸ್ಟಿಂಗ್ ಪೋಲನ್ ಗ್ರೈನ್ಸ್ ವಿಲ್ ಹ್ಯಾವ್ ಎ ಸ್ಪೆಸಿಫಿಕ್ ಪೀರಿಯಡ್. ಆದರೆ ನಾವು ಆರ್ಟಿಫಿಷಿಯಲ್ ಕಂಡೀಷನ್ಸ್ನಲ್ಲಿ ವಿ ಕ್ಯಾನ್ ಸ್ಟೋರ್ ದ ಪೋಲನ್ ಗ್ರೈನ್ಸ್ ಫಾರ್ ಎನಿ ಲಾಂಗ್ ಪೀರಿಯಡ್. ಎಷ್ಟು ಸಮಯ ಬೇಕಾದ್ರೆ ಇಟ್ಕೊಳ್ಬೋದು ಬೈ ಎಸ್ಟಾಬ್ಲಿಷಿಂಗ್ ಪೋಲನ್ ಬ್ಯಾಂಕ್ಸ್. By establishing pollen banks. Okay, what is pollen bank? Pollen bank is a place center where the pollen grains of various species are collected and are preserved in an artificial environment, for example in liquid nitrogen at -196 degrees centigrade. ಸೊ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಈ ಕಂಡೀಷನಲ್ಲಿ, ಈ ಟೆಂಪರೇಚರ್ನಲ್ಲಿ ಪೋಲನ್ ಗ್ರೈನ್ಸನ್ನು ಸ್ಟೋರ್ ಮಾಡಿಟ್ರೆ
ಎಷ್ಟು ಸಮಯ ಬೇಕಾದರೂ ಬರ್ಬೋದು, ಎಷ್ಟು ಸಮಯ ಬೇಕಾದ್ರೂ ಬರ್ಬೋದು, ಅದನ್ನು ಎಷ್ಟು ಸಮಯದ ನಂತರವೂ ಕೂಡ ನಾವು ಉಪಯೋಗಿಸಿಕೊಳ್ಬೋದು. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಕಾಲ್ಡ್, ದಿಸ್ ಟೆಕ್ನಿಕ್ ಈಸ್ ಕಾಲ್ಡ್ cryopreservation. Cryopreservation. Okay, and this viability depends upon various environmental factors, maybe temperature factor or humidity factor or moisture factor. All these factors are important for the pollen viability. ಅದಕ್ಕೆ ಸರಿಯಾದಂತಹ ಟೆಂಪರೇಚರ್ ಮಾಯಿಶ್ಚರ್ ಎಲ್ಲ ಸಿಕ್ಕಿದರೆ ತುಂಬ ಸಮಯ ಉಳಿಬೋದು. ಅದಕ್ಕೆ ಸರಿಯಾದಂಥ ಟೆಂಪರೇಚರ್ ಮಾಯಿಶ್ಚರ್ ಹ್ಯೂಮಿಡಿಟಿ ಎಲ್ಲ ಸಿಕ್ಕದೇ ಇದ್ದರೆ ಬೇಗ ಹಾಳಾಗಿ ಹೋಗ್ಬೋದು. ಸೊ pollen viability depends upon certain environmental factors. Understand? ಹೀಗೆ ನಿಮಗೆ ಈ ಹೆಸರುಗಳೆಲ್ಲ ಗೊತ್ತಿರಬೇಕು, ಇದೆಲ್ಲ ಗೊತ್ತಿರಬೇಕು. ಸಿ ಇ ಟಿಯಲ್ಲಿ ಕೇಳ್ತಾರೆ ಅಥವಾ ಒಂದೊಂದು ಮಾರ್ಕಿಗೆ ನಮಗೆ ಥಿಯರಿ ಎಕ್ಸಾಮ್ನಲ್ಲಿ ಕೇಳ್ಬೋದು, ಇದೆಲ್ಲ ಗೊತ್ತಿರಲಿ. ಅಂಡರ್ಸ್ಟುಡ್? ಸೊ ವಿತ್ ದಿಸ್ ವಿ ಹ್ಯಾವ್ ಸ್ಟಡೀಡ್ ದ ಸ್ಟ್ರಕ್ಚರ್ ಆಫ್ ಸ್ಟೇಮನ್ ಆ್ಯಂಡ್ ಆಲ್ ದ ಡೀಟೇಲ್ಸ್ pertaining to the male sex organ. Okay? So this is about male sex organ. In the next session we shall talk about the female sex organ and all the developments taking place in the female sex organ. Thank you.